Good evening students. ನನ್ನ ಹೆಸರು ಶಿವಶಂಕರಿ ಅಂತ. I am working in Government First Grade College Bidadi. So in today's session I will be teaching you about inflation accounting. This is ಇದು ನಿಮ್ಮ advanced accounting subject ಅಲ್ಲಿ Bangalore University ಅಲ್ಲಿ it is the 4th chapter. So inflation ಅಂತ ಅಂದ್ರೆ what is inflation? Inflation ಅಂತ ಅಂದ್ರೆ ಹಣದುಬ್ಬಾರಿ ಅಂತ. ಇಲ್ಲಿ ಹಣದುಬ್ಬಾರಿ ಆದಾಗ ಕಂಪನೀಸ್ಗಳು ಅವರ ಲೆಕ್ಕ ಪುಸ್ತಕಗಳನ್ನು ಯಾವ ರೀತಿ ಮೇಂಟೈನ್ ಮಾಡ್ತಾರೆ ಅನ್ನೋದು ಈ ಚಾಪ್ಟರಿನ ಕ್ರಕ್ಸ್ ಅಂತ ಹೇಳ್ಬೋದು ಅಥವಾ ಜಿಸ್ಟ್ ಅಂತ ಹೇಳ್ಬೋದು. ಸೊ ಈ ಫಸ್ಟ್ ಚಾಪ್ಟರಿನ ಮುಖ್ಯ ಉದ್ದೇಶ ಏನು ಅಂತ ಅಂದರೆ, ನೀವು ಇನ್ಫ್ಲೇಷನ್ ಅಕೌಂಟಿಂಗ್ ತಿಳ್ಕೊಳ್ಳೋಕ್ಕಿಂತ ಮುಂಚೆ ಹಿಸ್ಟಾರಿಕಲ್ ಅಕೌಂಟಿಂಗ್ ಬಗ್ಗೆ ತಿಳ್ಕೊಬೇಕಾಗತ್ತೆ. ಸೊ ಇದೆರಡೂ ಬೇರೆ ಬೇರೆ ಅಕೌಂಟಿಂಗ್ ಮೆಥಡ್ಸು. ಓಕೆ, ಸೊ ಹಿಸ್ಟಾರಿಕಲ್ ಅಕೌಂಟಿಂಗಲ್ಲಿ ಕೆಲವೊಂದು ಡ್ರಾಬ್ಯಾಕ್ಸ್ ಇರೋದ್ರಿಂದ they are using inflation accounting ಈಗ. ಸೊ ಮೇನ್ ಸೆಷನ್, ಈ ಸೆಷನಿಂದ ನೀವೇನೇನು ಕಲಿತೀರಾ ಅಂತ ಅಂದರೆ ಹಿಸ್ಟಾರಿಕಲ್ ಅಕೌಂಟಿಂಗು ಮತ್ತು ಅದರಿಂದ ಆಗುವಂತಹ ಲಿಮಿಟೇಷನ್ಸು ಅಥವಾ ಡ್ರಾಬ್ಯಾಕ್ಸು ಮತ್ತು ಈ ಲಿಮಿಟೇಷನ್ಸು ಇನ್ಫ್ಲೇಷನ್ ಅಕೌಂಟಿಂಗ್ ಹೇಗೆ ನಮಗೆ ಸಹಾಯ ಮಾಡ್ತಾ ಇದೆ ಅನ್ನೋದ್ರ ಬಗ್ಗೆ ಕಲಿತೀರಾ. ಸೊ ಜಸ್ಟ್ ಲೆಟ್ ಅಸ್ ಹ್ಯಾವ್ ಅ ಲುಕ್ ಎಟ್ ಮೀನಿಂಗ್ ಆಫ್ ಹಿಸ್ಟಾರಿಕಲ್ ಅಕೌಂಟಿಂಗ್. ಹಿಸ್ಟಾರಿಕಲ್ ಅಕೌಂಟಿಂಗ್ ಇಸ್ ಅ ಸಿಸ್ಟಮ್ ಆಫ್ ರೆಕಾರ್ಡಿಂಗ್ ಕಾಸ್ಟ್ on the basis of actual cost incurred during the period. ಓಕೆ, ನಾವು ಈ ದಿನ ಯಾವ ಪ್ರೈಸ್ಗೆ ಒಂದು ಪ್ರಾಡಕ್ಟ್ನ ತಗೋತೀವೋ ಅದೇ ಬೆಲೆಗೆ ಎಂಟರ್ ಮಾಡ್ತೀವಿ, ಅದೇ ಬೆಲೆಗೆ ಲೆಕ್ಕ ಪುಸ್ತಕದಲ್ಲಿ ಇಡ್ತೀವಿ ಅಂತ ಅಂದರೆ ಆ ಬೆಲೆಯನ್ನು ಹಿಸ್ಟಾರಿಕಲ್ ಕಾಸ್ಟ್ ಅಂತ ಕರಿತೀವಿ. ಆ ಲೆಕ್ಕವನ್ನು ಇಡೋದನ್ನು ಹಿಸ್ಟಾರಿಕಲ್ ಕಾಸ್ಟ್ ರೆಕಾರ್ಡಿಂಗ್ ಅಂತ ಹೇಳ್ತೀವಿ. ಇಟ್ ಡಸ್ ನಾಟ್ ಟೇಕ್ ಇನ್ ಟು ಅಕೌಂಟ್ ಪ್ರೈಸ್ ಲೆವೆಲ್ ಚೇಂಜಸ್. ಈ ಹಿಸ್ಟಾರಿಕಲ್ ಕಾಸ್ಟು ಯಾವತ್ತೂ ಕೂಡ ಪ್ರೈಸು ಇವತ್ತು ತೊಗೊಂಡಿರ್ತೀವಿ, ನಾಳೆನೇ ಅದು ಒಂದು 100 ರೂಪಾಯಿ ಅಥವಾ 200 ರೂಪಾಯಿ ಜಾಸ್ತಿ ಆದರೂ ಕೂಡ ಆ ಚೇಂಜ್ ಆಗುವಂಥ ಪ್ರೈಸ್ ಲೆವೆಲ್ನ ನಾವು ಹಿಸ್ಟಾರಿಕಲ್ ಅಕೌಂಟಲ್ಲಿ ಅಳವಡಿಸ್ಕೊಳ್ಳೋದಿಲ್ಲ. ವಿ ವಿಲ್ ನಾಟ್ ಟೇಕ್ ಇನ್ ಟು ಅಕೌಂಟ್. ದಿಸ್ ಸಿಸ್ಟಮ್ ಫೇಲ್ಸ್ ಟು ಪ್ರೆಸೆಂಟ್ ದ ಟ್ರೂ ಪ್ರಾಫಿಟ್ ಆ್ಯಂಡ್ ಫೇರ್ ವ್ಯೂ ಆಫ್ ಫಿನಾನ್ಷಿಯಲ್ ಪೊಸಿಷನ್ ಆಫ್ ದ ಬಿಸ್ನೆಸ್ ಯೂನಿಟ್. ಈ ಪರ್ಟಿಕ್ಯುಲರ್ ಮೆಥಡಲ್ಲಿ ಮೇನ್ ಡ್ರಾಬ್ಯಾಕ್ ಏನು ಅಂತ ಅಂದರೆ, ಈ ಮೆಥಡಲ್ಲಿ ನಾವು ಲೆಕ್ಕ ಪುಸ್ತಕಗಳನ್ನು ಇಟ್ಟರೆ ನಮಗೆ ಕ್ಲಿಯರ್ ಪ್ರಾಫಿಟ್ ಇರಬಹುದು ಅಥವಾ ಕಂಪನಿಯಲ್ಲಿ ನಡೀತಾ ಇರುವಂತಹ ಟ್ರಾನ್ಸಾಕ್ಷನಿನ ಕರೆಕ್ಟ್ ವ್ಯೂ ಇರ್ಬೋದು, ಯಾವುದೂ ಕೂಡ ಕ್ಲಿಯರ್ ಆಗಿ ಕರೆಕ್ಟ್ ವ್ಯಾಲ್ಯೂ ಅಲ್ಲಿ ತೋರಿಸೋದಿಲ್ಲ ಅನ್ನೋದೇ ಈ ಮೀನಿಂಗ್ ಆಫ್ ಹಿಸ್ಟಾರಿಕಲ್ ಕಾಸ್ಟಿಂಗ್. ಓಕೆ, ಸೊ ಇದರಿಂದ ಏನೇನು ಲಿಮಿಟೇಷನ್ಸ್ ಆಗುತ್ತೆ ಅಂತ ಅಂದರೆ, ಮೊದಲನೇದಾಗಿ ಯುಟಿಲಿಟಿ ಆಫ್ ಅಕೌಂಟಿಂಗ್ ರೆಕಾರ್ಡ್ ಸೀರಿಯಸ್ಲಿ ಇಂಪೇರ್ಡ್ ಅಂತ ಅಂದರೆ, ಈಗ ನಾವು ಅಕೌಂಟಿಂಗ್ ರೆಕಾರ್ಡ್ಸು ಮೇಂಟೈನ್ ಮಾಡಿದಾಗ ಅದರಲ್ಲಿ ಇರುವಂತಹ ಯುಟಿಲಿಟಿ ಇರಬಹುದು, ದೃಷ್ಟಿಗುಣ ಅಂತ ಕರಿಬೋದು. ನಾವು ಇದನ್ನು ಇವತ್ತು ತಗೊಂಡಿರೋ ಬೆಲೆಯಲ್ಲೇ ನಾವು ರೆಕಾರ್ಡ್ ಮಾಡ್ಕೊಂಡ್ಬಂದರೆ ಆ ಪರ್ಟಿಕ್ಯುಲರ್ ಪ್ರಾಡಕ್ಟ್ ಯಾವುದಾದ್ರೂ ಇರ್ಬೋದು. ಓಕೆ, ಇಟ್ ಕ್ಯಾನ್ ಬಿ ಎ ಲ್ಯಾಂಡ್. ಓಕೆ, ಲ್ಯಾಂಡ್ ನೀವು ಎಕ್ಸಾಂಪಲ್ ತಗೊಂಡ್ರೆ ಇವತ್ತಿನ ಬೆಲೆಯಲ್ಲಿ ನಾವು ಲ್ಯಾಂಡ್ ಕೊಂಡ್ಕೊಂಡ್ರೆ ಈವನ್ ಜಸ್ಟ್ ಆಫ್ಟರ್ 1 ಇಯರ್ ಅಥವಾ 1.5 ಇಯರ್ ಆ ಲ್ಯಾಂಡಿನ ಬೆಲೆ ಏರಿಕೆ ಇಳಿಕೆ ಆಗೇ ಆಗುತ್ತೆ. ಆದರೆ ಹಿಸ್ಟಾರಿಕಲ್ ರೆಕಾರ್ಡಿಂಗಲ್ಲಿ, ಹಿಸ್ಟಾರಿಕಲ್ ಅಕೌಂಟಿಂಗಲ್ಲಿ ನಾವು ಯಾವ ದಿನ ಕೊಂಡ್ಕೋತೀವೋ ಅದೇ ರೆಕಾರ್ಡನ್ನು ಮೇಂಟೈನ್ ಮಾಡ್ತಾ ಬರ್ತೀವಿ. ಇದರಿಂದ ಏನಾಗುತ್ತೆ ಅಂತ ಅಂದರೆ, ಆ ಏರಿಕೆ ಇಳಿಕೆ ಇರುತ್ತಲ್ಲ ಇನ್ಫ್ಲೇಷನ್, ಅದನ್ನು ನಾವು ಅಕೌಂಟಲ್ಲಿ ತಗೊಳ್ಳೋದೇ ಇಲ್ಲ. ತಗೊಳ್ಳದೇ ಇರೋ ಕಾರಣದಿಂದ ನಮ್ಮ ಪ್ರಾಫಿಟ್ಟು ಕರೆಕ್ಟಾಗಿ ಡಿಸ್ಪ್ಲೇ ಮಾಡೋದಕ್ಕೆ ಆಗಲ್ಲ, ಅಥವಾ ನಾವು ಕರೆಕ್ಟಾಗಿ ಪರ್ಫೆಕ್ಟಾಗಿ ನಮ್ಮ ಪ್ರಾಫಿಟ್ನ ನಾವು ಕ್ಲಿಯರಾಗಿ ಹೇಳೋದಕ್ಕೆ ಬರೋದಿಲ್ಲ ಅನ್ನೋದೇ. ಎಲ್ಲ ವ್ಯಾಲ್ಯೂನ ಕರೆಕ್ಟ್ ಫಿಗರಲ್ಲಿ ನಾವು ಎಂಟರ್ ಮಾಡದೇ ಇರೋ ಕಾರಣದಿಂದ ಪ್ರಾಫಿಟ್ಸ್ ಇರ್ಬೋದು, ಅಸೆಟ್ಟಿನ ವ್ಯಾಲ್ಯೂ ಇರಬಹುದು, ಅಥವಾ ನಾವು ಕೊಡಬೇಕಾಗಿರುವಂಥ ಲಯಬಿಲಿಟಿಯ ವ್ಯಾಲ್ಯೂ ಇರ್ಬೋದು, ಮೌಲ್ಯ ಕರೆಕ್ಟಾಗಿರೋದಿಲ್ಲ. ಅದರಿಂದ ರೆಕಾರ್ಡ್ ಮಾಡುವಂತಹ ಎಲ್ಲ ಲೆಕ್ಕ ಪುಸ್ತಕಗಳು ಕೂಡ ಕ್ಲಿಯರ್ ಆಗಿ ನಮಗೆ ಪರ್ಟಿಕ್ಯುಲರ್ ಕಾಸ್ಟ್ ವ್ಯಾಲ್ಯೂನ ನಮಗೆ ತೋರಿಸೋದಿಲ್ಲ. ಅದೊಂದು ಇಂಪಾರ್ಟೆಂಟು ಡಿಸ್ಅಡ್ವಾಂಟೇಜ್ ಆಗುತ್ತೆ. ನೆಕ್ಸ್ಟು, ಅಕೌಂಟಿಂಗ್ ರೆಕಾರ್ಡ್ ಪ್ರೊಜೆಕ್ಟ್ ಅನ್ರಿಯಲಿಸ್ಟಿಕ್ ಪ್ರಾಫಿಟ್ ಅಂತ ಅಂದರೆ, ಈಗ ಜಾಸ್ತಿ ಇರೋದನ್ನು ಕಡಿಮೆ ತೋರಿಸಿದಾಗ, ಕಡಿಮೆ ಇರೋದನ್ನು ಜಾಸ್ತಿ ತೋರಿಸಿದಾಗ. ಓಕೆ, ಫಾರ್ ಎಕ್ಸಾಂಪಲ್ ಯಾವುದೋ ಎಕ್ಸ್ಪೆನ್ಸಸ್ ನಾವು ಇನ್ಕರ್ ಮಾಡಿದ್ದೀವಿ, ಪರ್ಚೇಸ್ ಮಾಡಿದ್ದೀವಿ. ಓಕೆ, ಆದರೆ ಆ ಅಸೆಟ್ಟಿನ ವ್ಯಾಲ್ಯೂ ಫ್ಯೂಚರಲ್ಲಿ ಕಡಿಮೆ ಆಗುತ್ತೆ. ಆದರೆ ನಾವೇನು ಮಾಡ್ತೀವಿ, ಬುಕ್ಕಲ್ಲಿ ಯಾವ ದಿನ ಕೊಂಡ್ಕೊಂಡಿದ್ದೀವೋ ಅದನ್ನೇ ಎಂಟರ್ ಮಾಡ್ತೀವಿ. ಆ ಸನ್ನಿವೇಶದಲ್ಲಿ ಏನಾಗುತ್ತೆ ಅಂತ ಅಂದರೆ, ಪ್ರಾಫಿಟ್ ಕ್ಯಾಲ್ಕುಲೇಷನ್ ಅಸೆಟ್ ವ್ಯಾಲ್ಯೂ ಜಾಸ್ತಿನೇ ತೋರಿಸ್ತಾ ಇದೆ, ಆದರೆ ಅದು ಇವತ್ತಿಗೆ ಅದರ ವ್ಯಾಲ್ಯೂ ಕಡಿಮೆ ಇದೆ. ಸೊ ಅಂತಹ ಸನ್ನಿವೇಶದಲ್ಲಿ ನಮಗೆ ಪ್ರಾಫಿಟ್ಸು ಕ್ಲಿಯರ್ ಪಿಕ್ಚರ್ ಆಗಿ ಟ್ರೂ ಫಿಗರ್ ಆಗಿ ತೋರಿಸೋದಿಲ್ಲ ಅನ್ನೋದು ಇದರ ಸೆಕೆಂಡ್ ಡಿಸ್ಅಡ್ವಾಂಟೇಜು.
ಆಮೇಲೆ ಇನ್ಸಫಿಷಿಯಂಟ್ ಪ್ರಾವಿಷನ್ ಫಾರ್ ಡಿಪ್ರಿಸಿಯೇಷನ್. ನಿಮಗೆಲ್ಲ ಗೊತ್ತಿದೆ, ಡಿಪ್ರಿಸಿಯೇಷನ್ ಅಂತ ಅಂದರೆ ಮನಿ ಸೆಟ್ ಅಸೈಡ್ ಫಾರ್ ರೀಪ್ಲೇಸ್ಮೆಂಟ್ ಆಫ್ ದ ಅಸೆಟ್. ಸೊ ವಾಟ್ ಹ್ಯಾಪನ್ಸ್ ಇನ್ ದಿಸ್ ಕೇಸ್? ಡಿಪ್ರಿಸಿಯೇಷನ್ ವೆನ್ ಯು ಕ್ಯಾಲ್ಕುಲೇಟ್ ನಾಟ್ ಆನ್ ದ ಇನ್ಫ್ಲೇಷನ್ ಪ್ರೈಸ್. ಇನ್ಫ್ಲೇಷನ್ ಪ್ರೈಸ್ ಅಂತ ಅಂದರೆ ಇವತ್ತಿನ ಡೇಟಲ್ಲಿ ಕರೆಂಟ್ ಮಾರ್ಕೆಟಲ್ಲಿ ಇರುವಂಥ ಪ್ರೈಸ್. ಬಟ್ ವಾಟ್ ಯು ಡೂ ಇಸ್ ಯು ಕ್ಯಾಲ್ಕುಲೇಟೆಡ್ ಆನ್ ದ ಕಾಸ್ಟ್ ಪ್ರೈಸ್ ದ ಡೇ ವಿ ಬಾಟ್. ಸೊ ಅದರಿಂದ ಏನಾಗುತ್ತೆ ಅಂತ ಅಂದರೆ ನಮ್ಮ ಡಿಪ್ರಿಸಿಯೇಷನ್ಗೆ ಪ್ರಾವಿಷನ್ ಮಾಡ್ತೀವಲ್ಲ, ಅದರ ವ್ಯಾಲ್ಯೂ ಅಥವಾ ಮೌಲ್ಯ ಕರೆಕ್ಟಾಗಿ ಕ್ಯಾಲ್ಕುಲೇಟ್ ಮಾಡಲಿಕ್ಕೆ ಆಗೋದಿಲ್ಲ. ಈಗ 5 ಲಕ್ಷ ಕೊಂಡ್ಕೊಂಡಿರೋ ಬೆಲೆ, ಆ್ಯಕ್ಚುಲಿ ಆ ಪರ್ಟಿಕ್ಯುಲರ್ ಅಸೆಟಿನ ಇವತ್ತಿನ ಬೆಲೆ 3 ಲಕ್ಷ. ನಾವು 5 ಲಕ್ಷದಲ್ಲಿ ಕ್ಯಾಲ್ಕುಲೇಟ್ ಮಾಡ್ತಾ ಬಂದರೆ ನಮಗೆ ಕ್ಲಿಯರ್ ಫಂಡ್ ಸಿಗೋದಿಲ್ಲ ಫಾರ್ ರೀಪ್ಲೇಸ್ಮೆಂಟ್ ಆಫ್ ಅಸೆಟ್. ಸೊ ಅದರಿಂದ ಡಿಪ್ರಿಸಿಯೇಷನ್ ಪ್ರಾವಿಷನ್ನು ಕಡಿಮೆ ಆಗುತ್ತೆ ಅನ್ನೋದು ನೆಕ್ಸ್ಟ್ ಡಿಸ್ಅಡ್ವಾಂಟೇಜ್. ಫಿಕ್ಸ್ಡ್ ಅಸೆಟ್ ವ್ಯಾಲ್ಯೂಸ್ ಆರ್ ಅನ್ರಿಯಲಿಸ್ಟಿಕ್. ಓಕೆ, ನಮ್ಮ ಅಸೆಟ್ಟಿನ ವ್ಯಾಲ್ಯೂ ಮೌಲ್ಯ ನಾವು ಹಿಸ್ಟಾರಿಕಲ್ ಕಾಸ್ಟಲ್ಲಿ ಎಂಟರ್ ಮಾಡಿದಾಗ ಬುಕ್ಸ್ ಆಫ್ ಅಕೌಂಟ್ಸಲ್ಲಿ ಅದೆಲ್ಲನೂ ಐತಿಹಾಸಿಕ ಬೆಲೆಗಳು ಅಥವಾ ಹಿಸ್ಟಾರಿಕಲ್ ಬೆಲೆ. ಅದರಿಂದ ಏನಾಗುತ್ತೆ, ನಮ್ಮ ಯಾವುದೇ ಆಸ್ತಿಗಳು ಕರೆಕ್ಟ್ ಪಿಕ್ಚರ್ ಅಥವಾ ಕರೆಕ್ಟ್ ಮೌಲ್ಯ ತೋರಿಸೋದಿಲ್ಲ. ಆಮೇಲೆ ರಿಟರ್ನ್ ಆನ್ ಕ್ಯಾಪಿಟಲ್ ಎಂಪ್ಲಾಯ್ಡ್, ROI ಅಂತ ಕರಿತೀವಿ. ನಾವು ಎಷ್ಟು ಹಣವನ್ನು ಹೂಡಿಕೆ ಮಾಡ್ತೀವೋ ಅದರಿಂದ ಬರುವಂಥ ರಿಟರ್ನ್ಸು. ಸೊ ನಾವು ಪ್ರಾಫಿಟ್ಟೇ ಕ್ಲಿಯರ್ ಪಿಕ್ಚರ್ ಕೊಡ್ದಿಲ್ಲ ಅಂತ ಅಂದರೆ ಲಯಬಿಲಿಟೀಸ್ ಇರ್ಬೋದು, ಅಸೆಟ್ಸ್ ಇರ್ಬೋದು, ನಮಗೆ ಎಷ್ಟು ಇನ್ಕಮ್ ಬರುತ್ತೆ ಅನ್ನೋದು ಕೂಡ ಮಿಸ್ಲೀಡಿಂಗ್ ಆಗಿರುತ್ತೆ. ಓಕೆ, ಸೊ ಎಲ್ಲನೂ ಕೂಡ ನಾವು ಹಿಸ್ಟಾರಿಕಲ್ ಅಕೌಂಟಿಂಗಲ್ಲಿ ರೆಕಾರ್ಡ್ ಮಾಡಿದ್ರೆ ಅದು ತೋರಿಸುವಂತಹ ಕ್ಯಾಪಿಟಲ್ ಎಂಪ್ಲಾಯ್ಡ್ ರಿಟರ್ನ್ಸ್ ಇರಬಹುದು ಅಥವಾ ಪ್ರಾಫಿಟ್ಸ್ ಇರ್ಬೋದು, ಎಲ್ಲನೂ ಕೂಡ ಟ್ರೂ ಫಿಗರಲ್ಲಿ ಇರೋದಿಲ್ಲ. ಅದರಿಂದ ನಾವು ಅದನ್ನು ಲೆಕ್ಕಕ್ಕೆ ತಗೊಂಡು ಏನಾದರೂ ಹೂಡಿಕೆ ಮಾಡ್ತೀವಿ, ಶೇರ್ಸಲ್ಲಿ ಇನ್ವೆಸ್ಟ್ ಮಾಡ್ತೀವಿ ಆ ಕಂಪನಿಯಲ್ಲಿ ಅಂತ ಅಂದರೆ ಅದು ನಮಗೆ ದಾರಿ ತಪ್ಪಿಸುತ್ತೆ, ಮಿಸ್ಲೀಡಿಂಗ್ ಅಂತ ಹೇಳ್ತಾ ಇದ್ದಾರೆ. ಮ್ಯಾಚಿಂಗ್ ಪ್ರಿನ್ಸಿಪಲ್ ವೈಲೇಟ್ಸ್. ಓಕೆ, ಮ್ಯಾಚಿಂಗ್ ಪ್ರಿನ್ಸಿಪಲ್ ಅಂತ ಅಂದರೆ ಇನ್ಕಮ್ ಮ್ಯಾಚಿಂಗ್ ಇಟ್ ವಿತ್ ಎಕ್ಸ್ಪೆನ್ಸಸ್. ಓಕೆ, ಸೊ ಇನ್ಕಮಿನ ಕರೆಕ್ಟ್ ಫಿಗರ್ ಇರ್ಬೋದು, ಎಕ್ಸ್ಪೆನ್ಸಿನ ಇವಾಗ ಡಿಪ್ರಿಸಿಯೇಷನೇ ತಪ್ಪಿದ್ರೆ ಸೊ ಎಕ್ಸ್ಪೆನ್ಸಸ್ ಏನಾಗುತ್ತೆ, ನಮಗೆ ಕಡಿಮೆ ತೋರಿಸ್ಬೋದು ಅಥವಾ ಜಾಸ್ತಿ ತೋರಿಸ್ಬೋದು. ಅಂತಹ ಸನ್ನಿವೇಶದಲ್ಲಿ ಎಕ್ಸ್ಪೆನ್ಸಸ್ ತಪ್ಪಿದ್ದು ಅದನ್ನು ನಾವು ಇನ್ಕಮಲ್ಲಿ ಮ್ಯಾಚ್ ಮಾಡಿದ್ರೆ ಆ ಮ್ಯಾಚಿಂಗ್ ಪ್ರಿನ್ಸಿಪಲ್ಸೇ ವೈಲೇಟ್ ಆಗುತ್ತೆ ಅಥವಾ ನಾವು ಅದನ್ನು ಕರೆಕ್ಟಾಗಿ ಮ್ಯಾಚಿಂಗ್ ಪ್ರಿನ್ಸಿಪಲ್ನ ನಾವು ಅಳವಡಿಸ್ಕೊಳ್ಳೋಕ್ಕೆ ಆಗಲ್ಲ. ಯಾವುದರಲ್ಲಿ? ಹಿಸ್ಟಾರಿಕಲ್ ಕಾಸ್ಟಿಂಗ್ ಮೆಥಡಲ್ಲಿ ಅಥವಾ ಹಿಸ್ಟಾರಿಕಲ್ ಅಕೌಂಟಿಂಗ್ ಮೆಥಡಲ್ಲಿ. ಓಕೆ, ಇನ್ಕರೆಕ್ಟ್ ಅಸರ್ಟೈನ್ಮೆಂಟ್ ಆಫ್ ಆಪರೇಟಿಂಗ್ ಕೆಪಾಸಿಟಿ. ಆಪರೇಟಿಂಗ್ ಕೆಪಾಸಿಟಿ ಅಂತ ಅಂದರೆ ಒಂದು ಕಂಪನಿ, ಅದರಲ್ಲಿ ಆ ಕಂಪನಿಗೆ ಇರುವಂತಹ ಶಕ್ತಿ. ಈಗ ಒಂದು ಕಂಪನಿಗೆ ಪ್ರತಿದಿನ ಕೋಕೋ-ಕೋಲಾ ಕಂಪನಿ ಅಂತ ಅಂದ್ಕೊಳ್ಳಿ, ಆ ಕಂಪನಿಯಲ್ಲಿ ಪ್ರತಿದಿನ 100 ಬಾಟಲ್ಸ್ ಆಫ್ ಜ್ಯೂಸಸ್ ಮ್ಯಾನುಫ್ಯಾಕ್ಚರ್ ಮಾಡುತ್ತೆ ಅಂತ ಅಂದ್ಕೊಳ್ಳಿ. ಈಗ ಕೆಪಾಸಿಟಿನ ಕರೆಕ್ಟಾಗಿ ನಾವು ಅಳವಡಿಸ್ಕೋಬೇಕು ಅಥವಾ ಕೆಪಾಸಿಟಿನ ಕರೆಕ್ಟಾಗಿ ನಾವು ಫಿಗರ್ ಔಟ್ ಮಾಡಬೇಕು ಅಂತ ಅಂದರೆ ನಮಗೆ ಆ್ಯಕ್ಚುವಲ್ ಅಸೆಟ್ಟಿನ ವ್ಯಾಲ್ಯೂ ಇರಬಹುದು ಅಥವಾ ಆ್ಯಕ್ಚುವಲ್ ಸ್ಟಾಕಿನ ವ್ಯಾಲ್ಯೂ ಇರಬಹುದು, ನಮಗೆ ಗೊತ್ತಿರಬೇಕಾಗತ್ತೆ. ಸೊ ನಾವು ಇದನ್ನು ಕೆಪಾಸಿಟಿಯನ್ನು ನಾವು ಕರೆಕ್ಟಾಗಿ ವ್ಯಾಲ್ಯೂ ಮಾಡಿದಾಗ ಅದೇನಾಗುತ್ತೆ ಅಂತ ಅಂದರೆ ಹಿಸ್ಟಾರಿಕಲ್ ಕಾಸ್ಟಿಂಗಲ್ಲಿ ನಾವು ಕರೆಂಟ್ ವ್ಯಾಲ್ಯೂವಲ್ಲಿ ತಗೊಳ್ಳೋದ್ರಿಂದ ಅದು ನಮ್ಮ ಆಪರೇಷನ್ ಕೆಪಾಸಿಟಿ ಅಥವಾ ನಾವು ಎಷ್ಟು ಕೆಪಾಸಿಟಿ ಒಂದಿನ ಮ್ಯಾನುಫ್ಯಾಕ್ಚರ್ ಮಾಡಬಹುದು ಅನ್ನೋದು ಕ್ಲಿಯರಾಗಿ ಗೊತ್ತಾಗಲ್ಲ. ಈಗ 1000 ಕೆಪಾಸಿಟಿ ಇದ್ದು ನಾವು ಹಿಸ್ಟಾರಿಕಲ್ ಬ್ಯಾಕ್ಗ್ರೌಂಡಲ್ಲಿ ಸ್ಟಾಕ್ ವ್ಯಾಲ್ಯೂ ಮಾಡಿದಾಗ ಅದು 800 ಕೆಪಾಸಿಟಿ ಅಂತ ಕೊಡಬಹುದು ಅಥವಾ 700 ಕೆಪಾಸಿಟಿ ಅಂತ ಕೊಡ್ಬೋದು. ಇದರಿಂದ ಏನಾಗುತ್ತೆ, ಕಂಪನಿಗೆ 1000 ಕೆಪಾಸಿಟಿ ಇದ್ದರೂ ಕಡಿಮೆ ಪ್ರೊಡಕ್ಷನ್ ಆಗುತ್ತೆ. ಕಡಿಮೆ ಪ್ರೊಡಕ್ಷನಿಂದ ಕಡಿಮೆ ಸೇಲ್ಸ್, ಕಡಿಮೆ ಪ್ರಾಫಿಟ್. ದೀಸ್ ಆರ್ ಆಲ್ ದ ಡ್ರಾಬ್ಯಾಕ್ಸ್ ಆಫ್ ಯುವರ್ ಅಥವಾ ಲಿಮಿಟೇಷನ್ಸ್ ಆಫ್ ಯುವರ್ ಹಿಸ್ಟಾರಿಕಲ್ ಅಕೌಂಟಿಂಗ್. ಹೋಪ್ ನಿಮಗೆ ಅರ್ಥ ಆಗಿದೆ ಅಂತ ನಾನು ಭಾವಿಸ್ತೀನಿ. ಓಕೆ, ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಸ್ಟೂಡೆಂಟ್ಸ್. ಬಾಯ್ ಸ್ಟೂಡೆಂಟ್ಸ್.